ಮದ್ದೂರು ನಗರಸಭೆಯ ಎಸ್ಎಂ ಕೃಷ್ಣ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪೌರಾಯುಕ್ತ ರಾಧಿಕಾ, ಮಾರ್ಚ್ 16ರಿಂದ ಮದ್ದೂರು ನಗರಸಭೆ ಕ್ಷೇತ್ರ ವಿಂಗಡಣೆ ಮಾಡಿ ವಾರ್ಡ್ ಪ್ರದೇಶ ವ್ಯಾಪ್ತಿಯನ್ನ ನಿರ್ದಿಷ್ಟಪಡಿಸಿ ಎಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದ್ದು, ಸಾರ್ವಜನಿಕರು ತಮ್ಮ ಆಕ್ಷೇಪಣೆ ಏನಾದರೂ ಇದ್ದಲ್ಲಿ ದಿನಾಂಕ 30/3/2026 ಒಳಗೆ ಸಲಹೆ ಹಾಗೂ ಆಕ್ಷೇಪಣೆ ಅರ್ಜಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ ಎಂದು ತಿಳಿಸಿದರು. ಮಾರ್ಚ್ ತಿಂಗಳ ಅಂತ್ಯದಲ್ಲಿ ನಗರದ ಸಾರ್ವಜನಿಕರು, ವರ್ತಕರು ಸರಿಯಾದ ಸಮಯಕ್ಕೆ ತೆರಿಗೆಯನ್ನು ಕಟ್ಟಿಕೊಳ್ಳುವ ಮೂಲಕ ನಗರಸಭೆಯ ಆದಾಯಕ್ಕೆ ಹಾಗೂ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಪೌರಾಯುಕ್ತ ರಾಧಿಕಾ ಹೇಳಿದರು. ಈ ವೇಳೆ ಕಂದಾಯ ನಿರೀಕ್ಷಕ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಮೇಲ್ದರ್ಜೆಗೇರಿಸಿ 31 ವಾರ್ಡ್ಗಳಾಗಿದ್ದಾವೆ. ಸೊ ಎಲ್ಲರೂ ಅವರವರ ಕಂದಾಯವನ್ನು ನಿಗದಿತ ಸಮಯದಲ್ಲಿ ಕಟ್ಟಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ತರಹದ ಸೌಲಭ್ಯಗಳು ನಮ್ಮ ಕಚೇರಿಯಲ್ಲಿದ್ದಾವೆ. ಟ್ಯಾಕ್ಸ್ ಅಪ್ಡೇಟ್ ಆಗೋದಾಗಲಿ, ಈ ಸ್ವತ್ತು ಕೊಡೋದಾಗಲಿ ಬೇಗ ಒಂದು ನಿಗದಿತ ಅವಧಿಯಲ್ಲಿ ಎಲ್ಲ ವಿಲೇವಾರಿ ಮಾಡಲಾಗ್ತಾ ಇದೆ. ದಯವಿಟ್ಟು ಯಾರು ಬಾಕಿ ಟ್ಯಾಕ್ಸ್ಗಳನ್ನ ಉಳಿಸ್ಕೋಬೇಡಿ. ಬಂದು ನಗರಸಭೆಗೆ ಬಂದು, ಈಗ ಹೆಂಗೋ ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ರಿಬೇಟ್ ಇರುತ್ತೆ, 5% ರಿಬೇಟ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ತಮ್ಮ ಎಲ್ಲ ವರ್ಷದ ಕಂದಾಯಗಳನ್ನು ಕಟ್ಟಿ ಸಾರ್ವಜನಿಕರು ಸಹಕರಿಸಬೇಕಾಗ್ತದೆ. ಮತ್ತು ವಾಟರ್ ಬಿಲ್ಲಿಂದ ಹಿಡಿದು ಬೇರೆ ಟ್ರೇಡ್ ಲೈಸೆನ್ಸ್ ಎಲ್ಲನೂ ಅಷ್ಟೇ ಅಪ್ ಟು ಡೇಟ್ ಕಟ್ಕೊಂಡು ಎಲ್ಲ ನಗರಸಭೆಗೆ ಆದಾಯ ಬರಂಗೆ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ತೊಡಗಿಸ್ಕೊಳ್ಬೋದು ಮತ್ತು ಜನಗಳಿಗೆ ಅಧಿಕೃತವಾಗಿ ಸೇವೆಗಳನ್ನ ಕೊಡ್ಬೋದು.